ಯೋ ಗೈಸ್, ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ವಿಶಿಂಗ್ ಯು ಆಲ್ ಅ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇವತ್ತಿನ ದಿನ ನಮ್ಮ ಹತ್ರ ಇಂಡಿಪೆಂಡೆನ್ಸ್ ಡೇಗೆ ಅಂತ ದ ವೆರಿ ಬ್ಯೂಟಿಫುಲ್ ಸೆಕ್ಸಿ ಮೆಷಿನ್ ಇದೆ. ದ ಇಟಾಲಿಯನ್ ಡುಕ್ಯಾಟಿ ಪ್ಯಾನಿಗಾಲೆ V4S ಇದೆ ನಮ್ಮ ಹತ್ರ. ಸೊ ದಿಸ್ ಇಸ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಬೈಕ್. ಸೂಪರ್ ಬೈಕ್ಸಲ್ಲಿ ಈ ಬೈಕಿಗೆ ಸಖತ್ ಹವಾ ಇದೆ. ಏಕೆಂದರೆ ನಾಟ್ ಓನ್ಲಿ ಇಟ್ ಲುಕ್ಸ್ ಬ್ಯೂಟಿಫುಲ್, ಹಾಗೆ ಕಿಲ್ಲರ್ ಮಿಷಿನ್ನು. ಎಂಥ ಪವರ್ ಇದೆ ಅಂದರೆ ಇಂಜಿನ್ನಲ್ಲಿ, ಸೆಕ್ಸಿ ಆಗಿದೆ. ಏನಂತಂದರೆ ಈ ಗಾಡಿದು ವಿಶೇಷ, ದೇ ಹ್ಯಾವ್ ಡಿರೈವ್ಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಫ್ರಮ್ ದರ್ ಮೋಟೋ ಜಿ ಪಿಯಲ್ಲಿ ಏನು ರೇಸಿಂಗ್ ಮಾಡ್ತಾರೆ ಅದರಿಂದ ಎಷ್ಟಾಗುತ್ತೆ ಅಷ್ಟು ಟೆಕ್ಕನ್ನು ತೊಗೊಂಡು ಈ ಗಾಡಿಯಲ್ಲಿ ಹಾಕಿದ್ದಾರೆ. ರೋಡ್ ಗೋಯಿಂಗಿಗೆ ಇಂಥ ಪವರ್ಫುಲ್ ಮಿಷಿನ್ನು ಹೆವಿ ಭಯಂಕರ. ಇದನ್ನು ಬೊಲೋಗ್ನೋ ಅಂತ ಹೇಳಿ ಪ್ಯಾನಿಗಾಲೆ ಅಂತೇಳಿ ಒಂದು ಫ್ಯಾಕ್ಟ್ರಿ ಇದೆ ಇಟಲಿಯಲ್ಲಿ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಪ್ಯಾನಿಗಾಲೆ ಅಂತ ಹೇಳಿ ಹೆಸರು. ದ ಬೈಕ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಸಕ್ಕತ್ತಾಗಿ ಅನಿಸುತ್ತೆ. ಒಂದ್ಸಲ DRL ಆನ್ ಮಾಡಿಬಿಟ್ಟು ನೋಡೋಣ. ಯಪ್ಪ, ಇದಂತೂ ವಿಂಗ್ಲೆಟ್ಸು ಸಕ್ಕತ್ತಾಗಿದೆ. ಮೀಸೆ ಮಾಮಯ್ಯ ಅಂತ ಹೇಳ್ಬೋದು. ಒಳ್ಳೆ ಮಸ್ಟಾಚು ಮೀಸೆ ಇರುತ್ತಲ್ಲ, ಹಂಗೆ ಕಾಣುತ್ತಿದ್ದು. ಮೀಸೆ ತಿರುವಿರೋ ಥರ ಸಕ್ಕತ್ತಾಗಿದೆ ಗುರು. ಡಿಸೈನ್ ನೋಡಿದರೆ ಎನಿ ಒನ್ ವಿಲ್ ಫಾಲ್ ಫಾರ್ ಇಟ್. ಸ್ಪೆಷಲಿ ಈ ರೆಡ್ ಕಲರ್ ಏನಿದೆ ಅಲ್ಲ, ಡುಕ್ಯಾಟಿ ಅಂದರೆ ರೆಡ್ ಅಂತ, ಅದು ಹಿಂಗೆ ಆಯಿತಾ, ಸಖತ್ತಾಗಿ ಕಾಣುತ್ತೆ. ಸೊ ಇದು 2023 ಲೇಟೆಸ್ಟ್ ಡುಕ್ಯಾಟಿ ಪ್ಯಾನಿಗಾಲೆ V4S. ಇದಂತೂ ಬಾಂಬಾಗಿದೆ. ಪ್ರೊಜೆಕ್ಟರ್ ಹೆಡ್ಲೈಟ್ಸು ಇಲ್ಲಿ ನಿಮ್ಗೆ ಹಂಗೆ ಲೈಟಾಗಿ ಕಾಣ್ತಾ ಇದೆ. ಏರ್ ಇಂಟೇಕ್ ಹೋಗಿರೋದು. ಇಲ್ಲಿ ಡುಕ್ಯಾಟಿ ಬ್ರ್ಯಾಂಡಿಂಗ್ ಇದೆ, ಇಲ್ಲೂ ಡುಕ್ಯಾಟಿ ಅಂತೇಳಿ ಕೊಟ್ಟಿದ್ದಾರೆ. ವಿಂಗ್ಲೆಟ್ಸು. ಇನ್ನು ಇದು ಆ್ಯಕ್ಚುಲಿ ನಿಮಗೆ ಬ್ರೇಕ್ಸ್ ಅಂತೂ ಅಲ್ಟಿಮೇಟು. ಬ್ರೆಂಬೋ ಸ್ಟೆಲಿಮಾ M40 4 ಪಿಸ್ಟನ್ ಕ್ಯಾಲಿಪರ್ಸ್ ಬರುತ್ತೆ, ಮೊನೋಬ್ಲಾಕು. ಸೊ ಇದು 330 mm ಡ್ಯುಯಲ್ ಡಿಸ್ಕು. ಹಾಗೆಯೇ ಇದು ಮಾಚಿಸಿನಿ ಫೋರ್ಜ್ಡ್ ಅಲ್ಯೂಮಿನಿಯಂ ವೀಲ್ಸು. V4ಗೆ V4Sಗೆ ಮೇಯ್ನ್ ಡಿಫ್ರೆನ್ಸ್ ಇದೆ. ಇದು V4Sಲ್ಲಿ ಮಾಚಿಸಿನಿ ಫೋರ್ಜ್ಡ್ ಅಲ್ಯೂಮಿನಿಯಂ ವೀಲ್ಸ್ ಬರುತ್ತೆ, ಹಾಗೆಯೇ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಬರುತ್ತೆ. ಅದರಲ್ಲಿ V4ಅಲ್ಲಿ ಬರೋದಿಲ್ಲ. ಮೇಯ್ನ್ ಡಿಫ್ರೆನ್ಸ್ ಇದೇನೆ. ಇದು 33 lakhs ಎಕ್ಸ್ ಶೋರೂಮ್ ಆದರೆ ಅದು 27.5 lakhs ಎಕ್ಸ್ ಶೋರೂಮು. ಸೊ ಇನ್ನೂ ಕ್ಲೋಸಪ್ಪಲ್ಲಿ ನೋಡಬೇಕಂದ್ರೆ ನಿಮ್ಗೆ ಈ ವಿಂಗ್ಲೆಟ್ಸಲ್ಲೂ ಅಷ್ಟೇ, ಇಲ್ಲಿ ನೋಡಿ ಲೈಟಾಗಿ ಒಂದು ಏರ್ ಪಾಸ್ ಆಗೋದಕ್ಕೆ ಹೋಲ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಡುಕ್ಯಾಟಿ ಪ್ಯಾನಿಗಾಲೆ ಅಂತೇಳಿ ಬರೆದಿದ್ದಾರೆ. ಇಲ್ಲಿ ಶಾರ್ಕ್ ಫಿನ್ಸ್ ಥರ ಓಪನಿಂಗ್ಸ್ ಕೊಟ್ಟಿದ್ದಾರೆ. ಮುಂಚೆ ವೇರಿಯಂಟಲ್ಲಿ ಇದು ಬರ್ತಾ ಇರಲಿಲ್ಲ. ಸೊ ಇದೊಂದು ಲೇಟೆಸ್ಟ್ ಅಪ್ಡೇಟು. ಆದಷ್ಟು ಹೀಟ್ನ ಅವಾಯ್ಡ್ ಮಾಡಲಿ, ಇಂಜಿನ್ಗೆ ಏರ್ ಫ್ಲೋ ಚೆನ್ನಾಗಾಗಿ ಹೀಟ್ ಅವಾಯ್ಡ್ ಆಗಲಿ ಅಂತ ಈ ಥರ ಎಲ್ಲ ಡಿಸೈನ್ಸ್ ಮಾಡಿದ್ದಾರೆ. ಇನ್ನು ಡುಕ್ಯಾಟಿ ಅಂತ ಹೇಳಿ ಇಂಜಿನ್ ಮೇಲೆ ಬ್ರ್ಯಾಂಡಿಂಗ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಏನೂ ಜಾಸ್ತಿ ಇರಲ್ಲ. ಆಫ್ಕೋರ್ಸ್ ಸೂಪರ್ ಸ್ಪೋರ್ಟ್ಸಲ್ಲಿ ಮರ್ತುಬಿಡಿ. ಇನ್ನು ಇಲ್ಲಿ ಎಕ್ಸಾಸ್ಟ್ದು ಹೀಟು ಡೈರೆಕ್ಟ್ ಕಾಲು ಹೊಡಿಬಾರ್ದಂತ ಒಂಥರ ಕವರಿಂಗ್ ಮಾಡಿದ್ದಾರೆ. ಇಲ್ಲಿ ಈ ಫುಟ್ ಪೆಕ್ಸು ಅಷ್ಟೇ ಸಕ್ಕತ್ತಾಗಿದೆ. ಡಿಸೈನು ನೋಡೋದಕ್ಕೆ ಟೀನಿಯಾಗಿ ಸಕ್ಕತ್ತಾಗಿದೆ. ಇದು V4S ಅಂತ ಹೇಳಿ ಕೊಟ್ಟಿದ್ದಾರೆ. ಅಂಡರ್ಬೆಲ್ಲಿ ಎಕ್ಸಾಸ್ಟ್ ಹಾಕ್ಸಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ ನಾವು. ಇದು ಮೇಯ್ನ್ ಬಂದು ಹಾರ್ಟ್ ಆಫ್ ದ ಬೈಕ್ ಇಂಜಿನೇ. ಸೊ ಇದು 1103 cc ಡೆಸ್ಮೋಸಿ DC V4 ಇಂಜಿನ್. ಇದು 215.5 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ 13,000 RPM ಅಲ್ಲಿ. ಹಾಗೆಯೇ 123.6 Nm ಆಫ್ ಟಾರ್ಕು 9,500 RPM ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ಗುಡ್ ಥಿಂಗ್ ಏನಂದರೆ 80% ಆಫ್ ಇಟ್ಸ್ ಪವರು 6,000 RPM ಇಂದನೇ ಸಿಗುತ್ತೆ ನಿಮಗೆ ಟಾರ್ಕು. ಸೊ ಹಾಗೆಯೇ ಹಿಂದೆ ಬರೋಣ. ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ, ಇದು ಸಿಂಗಲ್ ಸ್ಪೈಡೆಡ್ ಸ್ವಿಂಗ್ ಆರ್ಮ್ ಅಂತ ಹೇಳ್ತಾರೆ. ಬಿಕಾಸ್ ನಿಮ್ಗೆ ಈ ಕಡೆಯಿಂದ ಏನೂ ಬಂದಿರೋದು ಸ್ವಿಂಗ್ ಆರ್ಮ್, ಆ ಕಡೆ ಸೈಡ್ ಅಷ್ಟೇ ಇರುತ್ತೆ. ಇದು ಏನು ಅಂತಂದರೆ ನಿಮಗೆ ಆಪ್ರೇಷನ್ಸು ನೋಡೋದಕ್ಕೆ, ಟೈರ್ ಚೇಂಜ್ ಮಾಡೋದಕ್ಕೆ ಎಲ್ಲದಕ್ಕೂ ಸಖತ್ ಚೆನ್ನಾಗಿ ಈಸಿಯಾಗಿ ಇರುತ್ತೆ. ಮತ್ತು ಲುಕ್ ಮಾತ್ರ ಸಕ್ಕತ್ತಾಗಿದೆ. ಇದಕ್ಕೆ ಡಯಾಬ್ಲೋ ಸೂಪರ್ ಕೋರ್ಸಾ SP ಟೈರ್ಸ್ ಬರುತ್ತೆ. 200 ಸೆಕ್ಷನ್ ಬರೋದು ಹಿಂದೆದು ಟೈರ್ಸು. ಫ್ರಂಟು 120 ಬರುತ್ತೆ. ಇನ್ನು ಹಿಂದೆದು ಲುಕ್ ಅಂತೂ ಕೇಳೋದೇ ಬೇರೆ, ಅಲ್ಟಿ ಆಗಿದೆ, ಕಲರ್ ಆಗಿದೆ. ಒಂದು ಸಲ ಕೀ ಆನ್ ಮಾಡೋಣ. ಕೀ ಆನ್ ಮಾಡಿದ್ರೆ ನೀವೇ ನೋಡ್ಬೋದು.
ವಾವ್, ವೆರಿ ಬ್ಯೂಟಿಫುಲ್. ಈ ಡಿಸೈನ್ ಇದೆ ಅಲ್ಲ ಡುಕ್ಯಾಟಿದು, ಒಂಥರ ಸ್ಟ್ಯಾಂಡರ್ಡ್ ಡಿಸೈನು, ಪ್ಯಾನಿಗಾಲ ಸೀರೀಸ್ದು ಸಖತ್ತಾಗಿ ಅನಿಸುತ್ತೆ ಅದು ನೋಡೋದಕ್ಕೆ. ಗಾಡಿ ಈಚೆಯಿಂದ ನೋಡಿದರೆ ಈ ಥರ ಕಾಣುತ್ತೆ. ಸೊ ಇನ್ನೂ ಕ್ಲೋಸಪ್ಪಲ್ಲಿ ನೋಡೋಣ ಬನ್ನಿ. ಇವಾಗ ಕೂತ್ಬಿಟ್ಟು ಸೀಟ್ ಹೈಟು ಬಂದು 850 mm. ಸೊ ಸ್ವಲ್ಪ ಹೈಟ್ ಇದೆ ಗಾಡಿ. ನೀವು ಹೈಟ್ ಇದ್ದರೆ ನಾವೊಂದು 6'5'11" ಓಕೆ, ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಟಿಪ್ ಟಾಪ್ ಮಾಡಬೇಕು. ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಬರುತ್ತೆ, ಓಹೆಲಿನ್ಸು. ಸೊ ಇದು ಫುಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಾನಿಕ್ ಸಸ್ಪೆನ್ಷನು. ಈವನ್ ಸ್ಟೀರಿಂಗ್ ಡ್ಯಾಂಪರ್ ಕೂಡ ಓಹೆಲಿನ್ಸ್ ಬರುತ್ತೆ. ಹಾಗೆಯೇ ರೇರ್ ಸಸ್ಪೆನ್ಷನು ಅಷ್ಟೇ ಓಹೆಲಿನ್ಸು. ನಿಮ್ಗೆ ಕಾಣ್ತಾ ಇದೆ ಪಿಗಿ ಬ್ಯಾಕ್ ರಿಸರ್ವೇರ್ ಎಲ್ಲ ಎಲೆಕ್ಟ್ರಾನಿಕ್ ಸಸ್ಪೆನ್ಷನು. ಇದು ಒನ್ ಆಫ್ ದ ಮೇನ್ ಥಿಂಗ್ಸ್ ಕಂಪೇರ್ಡ್ ಟು V4. ಇಲ್ಲಿ ಇಂಜಿನ್ ಮೇಲೆ ಬರ್ದಿದ್ದಾರೆ ಡೆಸ್ಮೋಸಿ ಡಿಚಿ ಸ್ಟ್ರಾಡಲೆ ಅಂತ, ವೆರಿ ಬ್ಯೂಟಿಫುಲ್. ಇಲ್ಲಿ ಇಟಾಲಿಯನ್ ಫ್ಲ್ಯಾಗ್ ಇದೆ. ಇನ್ನು ಟ್ಯಾಂಕ್ ಡಿಸೈನ್ ಅಂತೂ ಸಖತ್ತಾಗಿ ಕಾಣುತ್ತೆ. ಇದು 17 ಲೀಟರ್ಸ್ ಟ್ಯಾಂಕು. ಹಿಂದೆ ಈ ಥರ ಕೌಲ್ ಥರ ಬಂದುಬಿಡುತ್ತೆ. ನಿಮ್ಗೇನು ಸೀಟ್ ಬರೋದಿಲ್ಲ, ಇಲ್ಲಿ ಡುಕ್ಯಾಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಯಾರು ಕೂರ್ಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೇ ಕೂರ್ಸ್ಕೊಂಡು ಹೋಗ್ಬೋದು. ಗಾಡಿ ಮಾತ್ರ ಸ್ವೀಟ್ ಆ್ಯಂಡ್ ಸೆಕ್ಸಿ ಲುಕ್ಕಿಂಗ್. ಸೊ ಪ್ಯಾಸೆಂಜರ್ದು ಬೇಕಂತ ಹೇಳಿದ್ರೆ ಹಾಕೊಬೋದು, ಸೀಟು ಆಪ್ಷನ್ ಇರುತ್ತೆ ಅನಿಸುತ್ತೆ. ಬಿಕಾಸ್ ಇಲ್ಲಿ ನಾನು ನೋಡ್ಬೋದು ನೀವು ಪ್ಯಾಸೆಂಜರ್ ಫುಟ್ ಪೆಕ್ಸ್ಟು ಇದು ರಿಮೂವ್ ಆಗಿದೆ. ಸೊ ಸೀಟ್ ಹಾಕೋಬೋದು ಬೇಕಂತ ಹೇಳಿದ್ರೆ. ಇದ್ರದ್ದು ಡ್ರೈವ್ ವೆಯ್ಟು 174 kg ಬರುತ್ತೆ. ಕರ್ವ್ ವೆಯ್ಟ್ ಬಂದು 195.5 kg ಏನೋ ಬರುತ್ತೆ. ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಡುಕ್ಯಾಟಿ ಅಂತ ಬರುತ್ತೆ. ಇದು 5 ಇಂಚು TFT ಡ್ಯಾಶ್ ಬರೋದು. ಈ ಥರ ಇದೆ ಗುರು. ಗಾಡಿನ ಸ್ಟಾರ್ಟ್ ಮಾಡಿ ಒಂದು ಸಲ ಎಕ್ಸಾಸ್ಟ್ ನೋಟ್ ಕೇಳೋಣ. ಇದು ಸ್ಟಾಕಲ್ಲಿದೆ ಎಕ್ಸಾಸ್ಟು. ಇದಕ್ಕೇನಾರ ಫುಲ್ ಸಿಸ್ಟಮ್ ಹಾಕ್ಬಿಟ್ರೆ ಯಾಕ್ರೆ ಅದು ಪ್ರಾಪರ್ ಮೋಟೋ GP ಸೌಂಡ್ ಹೆಂಗೆ ಬರುತ್ತೆ ಬೈಕ್ಸ್ ಹಂಗೆ ಬರುತ್ತೆ. ಸಕ್ಕದಾಗಿದೆ ಕೇಳೋದಕ್ಕೆ ಆ V4 ಸಿಂಫನಿ. ಅಬ್ಬಾ ಬ್ಯೂಟಿಫುಲ್ ಗುರು. ಗಾಡಿ ಭೂಮಿ ಎಲ್ಲ ಹಿಂಗೆ ಒಂದ್ಸಲ ಶೇಕ್ ಆಗೋಗುತ್ತೆ. ಕ್ಲಾಸು. ನೋಡಿ ಡುಕ್ಯಾಟಿದು ಕೀ ಈ ಥರ ಇರುತ್ತೆ, ಕೀ ಹಾಕೋಣ. ಸೊ ಯೂಶ್ವಲಿ ಇಲ್ಲಿರುತ್ತೆ ಪ್ಲೇಸ್ಮೆಂಟ್ಸು, ಬೇರೆ ಗಾಡಿಗೆಲ್ಲ ಇದರಲ್ಲಿ ಇಲ್ಲೇ ಬರುತ್ತೆ ಪ್ಲೇಸ್ಮೆಂಟು ಕೀವು. ಓಕೆ ಬಾಯ್, ಹೊರಡೋಣ ರೈಡ್ ಹಂಗಂದರೆ. ಪ್ಯಾನಿಗಾಲೆ V4. ಸ್ನೇಹಿತರೆ, ನೀವೇ ನೋಡ್ತಾ ಇದ್ದೀರಾ ಅನ್ಫಾರ್ಚುನೇಟ್ಲಿ ಒನ್ ಆರ್ ದ ಅದರ್ ಥಿಂಗ್. ಸೊ ಈ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡಿರೋ ಪಾರ್ಟ್ ಎಲ್ಲ ವಿಂಡ್ ನಾಯ್ಸ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಐ ಡೋಂಟ್ ನೋ ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಜಸ್ಟು ನಾನು ಒಂದು ಸೆಕೆಂಡರಿ ಆಡಿಯೋ ಇರಲಿ ಅಂತ ಹೇಳಿ ಎಕ್ಸ್ಟರ್ನಲ್ ಮಿಕ್ ರೆಕಾರ್ಡಲ್ಲಿ ಆಡಿಯೋ ಯೂಸ್ ಮಾಡಿದ್ದೆ. ಸೊ ಅದರಿಂದ ಪ್ರಾಪರ್ ಸೌಂಡ್ ಯೂಸ್ ಮಾಡಿದ್ದೀನಿ. ಜೊತೆಗೆ ನಾನು ವಾಯ್ಸ್ ಓವರ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾಯಿದ್ದೀನಿ. ಏನೂ ಮಾಡೋದಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ದಿಸ್ ವಿಡಿಯೋ ವಿಲ್ ಬಿ ವರ್ತ್ ಇಟ್. ಯು ವಿಲ್ ಎಂಜಾಯ್ ದ ರೈಡ್. ಈ ವ್ಲಾಗ್ ಮಾಡೋರಿಗೆ ನಾರ್ಮಲಿ ಗೊತ್ತಿರುತ್ತೆ, ಈ ಗೋಪ್ರೋ ತೊಗೊಂಡ್ಮೇಲೆ ಏನಾರ ಒಂದು ಇಶ್ಯೂಗಳು ಬರ್ತಾನೆ ಇರ್ತವೆ. ಒಂದ್ಸಲ ಆನ್ ಆಗಲ್ಲ, ಒಂದ್ಸಲ ಆನ್ ಆದರೆ ಏನಾರು ಕರೆಕ್ಟಾಗಿ ರೆಕಾರ್ಡ್ ಆಗಲ್ಲ. ಬ್ಯಾಡ್ ಲಕ್ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಪ್ಯಾನಿಗಾಲೆ V4S. ಸೊ ಇದ್ರ ಮೇನ್ ಕಾಂಪಿಟೇಟರ್ಸ್ ಬಂದು ಈ ಸೆಗ್ಮೆಂಟಲ್ಲಿ ಆಪ್ರಿಲಿಯಾ RS V4, ZX10R ಬರುತ್ತೆ, S1000R ಬರುತ್ತೆ, ಇವೆಲ್ಲ ಬರುತ್ತೆ. ಬಟ್ ZX10R ಇರೋದ್ರಲ್ಲಿ ತುಂಬಾ ಪ್ರೈಸ್ ಪಾಯಿಂಟ್ ಆಫ್ ವ್ಯೂವಿಂದ ವ್ಯಾಲ್ಯೂ ಫಾರ್ ಮನಿ. ಬಿಕಾಸ್ ಅದು ನಿಮ್ಗೆ ಆಲ್ಮೋಸ್ಟ್ 20 lakhs ಆಚೆ ಈಚೆಗೆ ಸಿಗುತ್ತೆ. ತುಂಬ ಕಾಂಪಿಟೇಷನ್ ಇರೋದು ಪ್ರೈಸ್ ರೇಂಜಲ್ಲಿ ಅಂದರೆ RS V4 ಮತ್ತು S1000RR. ಹಾಗಾಗಿ ತುಂಬ ಜನ ಕನ್ಫ್ಯೂಷನ್ ಆಗಿರ್ತಾರೆ, S1000RR ತೊಗೊಳ್ಳೋದಾ ಇಲ್ಲ ಇದನ್ನು ತೊಗೊಳ್ಳೋದಾ ಅಂತ. ಬಿಕಾಸ್ RS V4 ಸರ್ವೀಸು ಇಲ್ಲ ಸೇಲ್ಸು ತುಂಬಾ ಡೌನ್ ಇದೆ ಇಂಡಿಯಾದಲ್ಲಿ. ಈ S1000RR ಮತ್ತು V4ಅಲ್ಲಿ ಕನ್ಫ್ಯೂಷನ್ ಇರೋರಿಗೆ ಈ ವಿಡಿಯೋ ಚೆಕ್ ಮಾಡಿದ್ರೆ ಒಂದು ಅಂದಾಜು ಒಂದು ಕ್ಲಾರಿಟಿ ಸಿಗುತ್ತೆ ವಿಚ್ ಈಸ್ ದ ಬೆಸ್ಟ್ ಬೈಕ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನಾವು ಈ ಬೈಕ್ಸ್ದು ಪ್ರಾಪರ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಒಲಾಗ್ನೋ ಬುಲೆಟ್ಸ್ ಅಂತ ಹೇಳಿ ಕರೀತಾರೆ ಇದಕ್ಕೆ, ಯಾಕಂದರೆ ಒಳ್ಳೆ ಬುಲೆಟ್ ಸ್ಪೀಡಲ್ಲಿ ಹೋಗುತ್ತೆ. ಇದು ರಿಯಲ್ ಬುಲೆಟು, ನಾಟ್ ದ ಬುಲೆಟ್ ದಟ್ ಗೋಸ್ ಸ್ಲೋ. ಇನ್ನು ಎಲೆಕ್ಟ್ರಾನಿಕ್ಸ್ ಬಂದರೆ ಡುಕ್ಯಾಟಿ ಅವ್ರದ್ದು ಕೇಳೋದೇ ಬೇಡ, ಕ್ರೇಜಿ ಎಲೆಕ್ಟ್ರಾನಿಕ್ಸ್ ಇದೆ. ಏನಿದೆ ಏನಿಲ್ಲ ಕೇಳೋದೇ ಬೇಡ. ಸೊ ಆಲ್ಮೋಸ್ಟ್ S1000RR ಇದು ಕಂಪೇರ್ ಮಾಡಿದ್ರೆ ಎಲ್ಲ ಎಲೆಕ್ಟ್ರಾನಿಕ್ಸು ಆಲ್ಮೋಸ್ಟ್ ಎರಡರಲ್ಲೂ ಇದೆ. ಇದರಲ್ಲಿ ಡುಕ್ಯಾಟಿ ವೀಲಿ ಕಂಟ್ರೋಲ್ ಇದೆ, ಸ್ಲೈಡ್ ಕಂಟ್ರೋಲ್ ಇದೆ, ಲಾಂಚ್ ಕಂಟ್ರೋಲ್ ಇದೆ, ಇಂಜಿನ್ ಬ್ರೇಕ್ ಕಂಟ್ರೋಲ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಡುಕ್ಯಾಟಿ ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟರ್ ಇದೆ. ಸೊ ಬೇಜಾನ್ ಎಲೆಕ್ಟ್ರಾನಿಕ್ಸ್ ಇದೆ. ಹಂಗೆ ಹೇಳ್ತಾ ಇದ್ದಂಗೆ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಎಷ್ಟೊಂದು ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ ಕೂಡ ನಿಮಗೆ ಮೆನುವಲ್ಲಿ ತೋರಿಸುತ್ತೆ ವೀಲಿ ಕಂಟ್ರೋಲ್, ಲಾಂಚ್ ಕಂಟ್ರೋಲ್, ಸ್ಲೈಡ್ ಕಂಟ್ರೋಲ್. ಇದನ್ನ ಇಂಡಿವಿಜುವಲ್ ಆಗಿ ನಿಮ್ಗೆ ಏನು ಬೇಕು ಪ್ರಿಫರೆನ್ಸು ಅದು ಕರೆಕ್ಟಾಗಿ ಆ ನಂಬರ್ಸ್ನ ಸೆಟ್ ಮಾಡ್ಕೊಬೋದು. ಇನ್ನೊಂದೇನಂತಂದರೆ ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟರ್ ಯೂಸ್ ಮಾಡ್ತೀನಿ ನಾನು ಡ್ರೈವ್ ಮಾಡಬೇಕಿದ್ರೆ ಸಖತ್ತು ಸ್ಮೂತ್ ಆಗಿದೆ. ಪಟ್ 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 ಅಂತ ಕ್ವಿಕ್ಕಾಗಿ ಅಪ್ ಶಿಫ್ಟ್ ಮಾಡ್ಬೋದು.
ಬಟ್ ಲೋವರ್ ಗೇರ್ಸಿಗೆ ಬರಬೇಕಿದ್ರೆ ಎಲ್ಲೋ ಒಂದು ಸ್ವಲ್ಪ ಜಾಸ್ತಿ ಪ್ರೆಷರ್ ಆಗಬೇಕು ಡೌನ್ ಶಿಫ್ಟಿಗೆ ಅಂತೇಳಿ ನನಗೆ ಎಸ್ಪೆಷಲಿ ನೀವು ಲೋವರ್ ಗೇರ್ಸಲ್ಲಿ ಇರಬೇಕಿದ್ರೆ. ಸೊ ಅದೊಂದು ಸ್ವಲ್ಪ ನೀವು ನೋಡ್ಕೊಬೇಕು. ಮೋಸ್ಟ್ಲಿ ಎಕ್ಸಾಸ್ಟ್ ಹಾಕಿದ್ರೆ ಅದು ಇನ್ನೂ ಸ್ಮೂತ್ನೆಸ್ ಬರುತ್ತೆ, ಕ್ರಿಸ್ಪ್ ಆಗಿರುತ್ತೆ ಅಂತೇಳಿ ನನಗನ್ಸುತ್ತೆ. ಸೊ ರೈಡ್ ಮಾಡಬೇಕಿದ್ರೆ ನಮ್ಮ ಬಾಡಿ ಪೊಸಿಷನ್ ಕೂಡ ಅಷ್ಟೇ ಸಖತ್ ಅಗ್ರೆಸಿವ್ ಆಗಿದೆ. ಯಾಕಂದರೆ ನಿಮ್ಮದು ಸೀಟು ಹಿಂದೆ ಸ್ವಲ್ಪ ಹೈಟ್ ಜಾಸ್ತಿ ಬಂದುಬಿಡುತ್ತೆ. ಸೊ ನೀವು ಆಲ್ಮೋಸ್ಟ್ ಫ್ರಂಟು ಲೀನ್ ಆಗಿರ್ತೀರ, ತುಂಬ ಪ್ರೆಷರು ನಿಮಗೆ ಬ್ರಿಸ್ ಮೇಲೆ ಇರುತ್ತೆ. ಕಾಲು ಅಷ್ಟೇ ಆಲ್ಮೋಸ್ಟ್ ನೀವು ಫೋಲ್ಡ್ ಮಾಡಿರ್ತೀರ, ಸಖತ್ ಹೈಯಲ್ಲಿ ಇರುತ್ತೆ ನಿಮ್ಮದು ಕಾಲು ಇಟ್ಕೊಳ್ಳೋದೆಲ್ಲ. ಕಾರ್ನಿಂಗ್ ಮಾಡ್ತೀರಾ ಅದು ಇದು ಅಂತ ಹೇಳಿದ್ರೆ ಪರ್ಫೆಕ್ಟು, ಗಾಡಿಯ ಪೊಸಿಷನ್ ಸಖತ್ತಾಗಿದೆ ಟ್ರ್ಯಾಕಿಗೆ. ಆದರೆ ಕಂಫರ್ಟ್ ಪಾಯಿಂಟ್ ಆಫ್ ವ್ಯೂವಿಂದ ಇದು ಅಷ್ಟು ನಿಮಗೆ ಕಂಫರ್ಟ್ ಕೊಡೋಲ್ಲ. S1000RR ಕಂಪೇರ್ ಟು ದಿಸ್ ನೀವು ತುಂಬಾ ಕಂಫರ್ಟಲ್ಲಿ ಕೂತಿರ್ತೀರ. ಈ ಸೀಟು ಅಷ್ಟೇ ನಿಮಗೆ ಮೂವ್ ಮಾಡ್ಕೊಳ್ಳೋದಕ್ಕೆ, ಹಿಂದೆ ಮುಂದೆ ಓಡಾಡೋದಕ್ಕೆ ನೀವು ದಪ್ಪ ಇದ್ರೂ ಸಾಕಷ್ಟು ಸ್ಪೇಸ್ ಇದೆ. ಫುಲ್ಲು ಟಕಿನ್ ಆಗಿ ಕ್ರೌಚ್ ಆಗಿ ಹೊಡಿತೀರಾ ಅಂತ ಹೇಳಿದ್ರೆ ಅದಕ್ಕೂ ಅಷ್ಟೇ ಸಕ್ಕತ್ತಾಗಿದೆ. ಟ್ಯಾಂಕ್ ಮೇಲೆ ಹಂಗೆ ಮಲ್ಕೊಂಡ್ಬಿಡ್ಬೋದು. ಸೊ ಅನದರ್ ಥಿಂಗ್ ದಟ್ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವಿವಾಗ ರೈಡ್ ಮಾಡ್ತಾ ಇರೋದು ನೋಡಿ, ನೀವು ಸ್ಲೋ ಆಗಿ ರೈಡ್ ಮಾಡ್ತಾ ಇದ್ವಿ, ತುಂಬ ಸ್ಪೀಡ್ ಕ್ಯಾರಿ ಮಾಡ್ತಾ ಇಲ್ಲ ನಾವು. ಇದರಲ್ಲಿ ನೀವು ಅವಾಗ ಹೈಯರ್ ಗೇರ್ಸ್ನ ಯೂಸ್ ಮಾಡಿದ್ರೆ ಅಷ್ಟು ಗಾಡಿ ಎಕ್ಸೆಪ್ಟ್ ಮಾಡೋದಿಲ್ಲ, ಅಂದರೆ ಸ್ವಲ್ಪ ಒದ್ದಾಡುತ್ತೆ. ಹೆಂಗೆ ಅಂದರೆ ನೀರಿನ ಮೀನ್ನ ಆಚೆ ತೆಗ್ದಂಗೆ ವಿಲಿ ಅಂತ ಒದ್ದಾಡುತ್ತೆ ಅದು ಹೋಗೋದಕ್ಕೆ. ಬೇಸಿಕಲಿ ಹೆಂಗೆ ಅಂತಂದರೆ, ನೀವು ಇವಾಗ ಒಂದು 50-60 ರೇಂಜಲ್ಲಿ ಇರ್ತೀರ ಸ್ಪೀಡು, ಆವಾಗ ನೀವು 5th ಗೇರು 6th ಗೇರಲ್ಲಿ ತೊಗೊಳೋದಕ್ಕೆ ಗಾಡಿ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ. S1000RR ಹೆಂಗಂತಂದರೆ, ನೀವು 40-50 ಇದ್ದರೂ 5th ಗೇರ್ಗೆ ಹಾಕ್ಬಿಟ್ಬಿಟ್ರು ಆರಾಮಾಗಿ ಅದು ತೊಗೊಂಡು ಹೋಗುತ್ತೆ ಪಿಕಪ್ಪು. ಇದರಲ್ಲಿ ಆ ಥರ ಅಲ್ಲ, ಕೊಡು ಹೋಗೋಣ ಅಂತ ಹೇಳ್ತಾ ಇರ್ತದೆ ಗಾಡಿ, ಆ ಥರ. ಸೊ ಹೈ ಗೇರ್ಸು, ಲೋ ಸ್ಪೀಡ್ಸು ಇದು ಸ್ವಲ್ಪ ಸ್ಟ್ರಗಲ್ ಮಾಡಿದೆ. ದಟ್ ಈಸ್ ಒನ್ ಆಫ್ ದ ಥಿಂಗ್ ದಟ್ ಯು ಶುಡ್ ಕೀಪ್ ಇನ್ ಮೈಂಡ್. ಸೊ ಇದನ್ನು ಮಾತಾಡ್ತಾ ನಾವು ಇನ್ನೊಂದು ಮೇನ್ ಆಸ್ಪೆಕ್ಟ್ ಇದರಿಂದ ಏನಕ್ಕೆ ಬರಬೇಕಂತಂದರೆ, ಗಾಡಿದು ಯಾವ ಸ್ಪೀಡಲ್ಲಿ ಓಡಿಸ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟು. ಬಿಕಾಸ್ ವೆನ್ ಯು ಆರ್ ಇನ್ ಲೋವರ್ ಗೇರ್ಸ್ ಎಟ್ ಲೋವರ್ ಸ್ಪೀಡ್, ಕಡಿಮೆ ಗೇರು, ಆವಾಗ ಗಾಡಿ ತುಂಬಾ ಹೀಟಪ್ ಆಗುತ್ತೆ. ಡುಕ್ಯಾಟಿ ಪ್ಯಾನಿಗಾಲೆ V4 ಯಾರು ತಗೊಳ್ತಾರೆ, ಇದು ಒನ್ ಆಫ್ ದ ಮೇನ್ ಕನ್ಸರ್ನ್ಸ್ ಅವರಿಗೆ. ಹೀಟಿಂಗು ನೀವು ಸಿಟಿಯಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಗಾಡಿ ಅಲ್ವೇ ಅಲ್ಲ. ಬಿಕಾಸ್ ಕಾಲು ಬೆಂದು ಸುಟ್ಟು ಹೋಗ್ಬಿಡೋದೆ ನೀವು ಸಿಟಿಯಲ್ಲಿ ಯೂಸ್ ಮಾಡ್ತೀರಾ ಅಂದರೆ. ಹೆಂಗಪ್ಪ ಹೈವೇ ಪಕ್ಕ ಮನೆ ಮಾಡ್ಕೊಂಡಿದ್ದೀನಿ ನಾನು, ಹಂಗೆ ಹೈವೇಗೆ ಎಕ್ಸಿಟ್ ಆಗ್ತೀನಿ ಮತ್ತು ಹಂಗೆ ಮನೆಗೆ ಎಂಟ್ರಿ ಆಗ್ತೀನಿ ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಬೈಕ್. ಲಾಂಗ್ ಟೂರ್ ಮಾಡ್ತೀರಾ, ಎಲ್ಲೋ ಒಂದು ಕಡೆ ಹೋಗ್ತೀರಾ, ಯಾವುದೋ ಸಿಟಿಯಲ್ಲಿ ಸಿಗಾಕೊತೀರಾ ಅಂತಂದರೆ ಕಷ್ಟ. ಬಿಕಾಸ್ ಗಾಡಿ ಅಷ್ಟು ಹೀಟ್ ಆದಾಗ ಯಾವಾಗ ಆಫ್ ಆಗುತ್ತೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಇದ್ರದ್ದು ಹೆಂಗೆ ಅಂತಂದರೆ ಮೆಕ್ಯಾನಿಸಮ್ ಇಂಜಿನ್ ಕೂಡ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಅಷ್ಟು ಹೀಟಾಗಿ ಲೋವರ್ ಗೇರ್ಸು ಈ ಥರ ಮೋಡ್ಸಲ್ಲಿ ಇದ್ದಾಗ, ನೀವು ಸಿಟಿ ಇಲ್ಲ ಅಂತ ಹೇಳಿದಾಗ ಆಟೋಮೆಟಿಕಲಿ ಅದ್ರಲ್ಲಿ ಇಂಜಿನು ಶಟ್ ಆಫ್ ಆಗಿಬಿಡುತ್ತೆ. ಎಷ್ಟು ಬೇಕು ಟು ಕೀಪ್ ಯು ಗೋಯಿಂಗ್ ಅಷ್ಟೇ. ಆ V4 ಎರಡಷ್ಟೇ ನಿಮಗೆ ಫೈರ್ ಆಗ್ತಾ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ಆಫ್ ಆಗಿಬಿಟ್ಟಿರುತ್ತೆ, ಶಟ್ ಡೌನ್ ಆಗಿಬಿಟ್ಟಿರುತ್ತೆ. ಸೊ ದೀಸ್ ಆರ್ ದ ಮೆಕ್ಯಾನಿಸಮ್ಸ್ ದಟ್ ದೇ ಹ್ಯಾವ್ ಡನ್ ಟು ಕೀಪ್ ದ ಇಂಜಿನ್ ಹೀಟ್ ಇನ್ ಚೆಕ್. ಅರ್ಥ ಆಯ್ತಾ? ಸೊ ಅಷ್ಟು ಹೀಟ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಕನ್ಸರ್ನ್ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಸೊ ಇನ್ನೊಂದು ಏನಂತಂದರೆ, ನೀವು ಇದರಲ್ಲಿ ಹೈಡ್ರಾಲಿಕ್ ಕ್ಲಚ್ಚು ಬರೋದು. ಹೈಡ್ರಾಲಿಕ್ ಕ್ಲಚ್ ಇದು ಅಷ್ಟೇ, ನೀವು ಹೀಟ್ ಆದಾಗ ಜಾಸ್ತಿ ಇದಾಗಿಲ್ಲ ಅಂತಂದರೆ ಫ್ರೀ ಪ್ಲೇ ಬಂದುಬಿಡುತ್ತೆ. ಫ್ರೀ ಪ್ಲೇ ಬಂದರೆ ನೀವು ಮತ್ತೆ ಕೂಲ್ ಡೌನ್ ಆಗಬೇಕು. ನಾನು ಮುಂಚೆ ಒಂದು ಸಲ V4 ಓಡಿಸಿದೆ, ಆವಾಗೂ ಇದೇ ಮೆಕ್ಯಾನಿಸಮಲ್ಲಿ ನಮಗೆ ಪ್ರಾಬ್ಲಮ್ ಆಗಿದ್ದು. ಗಾಡಿ ಕೂಲ್ ಡೌನ್ ಆದ ತಕ್ಷಣ ಕ್ಲಚ್ದು ವರ್ಕಿಂಗು ಪ್ರಾಪರ್ ಆಗೋಯಿತು. ತುಂಬ ಹೈ ಗೇರ್ಸಲ್ಲಿ ನೀವು ರೆವ್ ಮಾಡ್ತಾ ಇರ್ತೀರ, ಕಾನ್ಸ್ಟೆಂಟಾಗಿ ಫುಲ್ ರೆಡ್ ಲೈನ್ ಮಾಡಿ ಓಡಿಸ್ತಾ ಇರ್ತೀರ ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ನೀವು ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ ಅಂತ ನನಗೊಂದು ಅನಿಸ್ತು. ಸೊ ಈ ಗಾಡಿ ಟೂರಿಂಗಿಗೂ ಅಲ್ಲ, ಸಿಟಿ ರೈಡ್ಸ್ಗೂ ಅಲ್ಲ. ಮತ್ತೆ ಏನಕ್ಕೆ ಅಂತೇಳಿ ನಿಮಗೆ ಕ್ವಶನ್ ಬರ್ಬೋದು. ಸೊ ನೀವು ಪ್ರಾಪರ್ ಹೈವೇಗೆ ಹೋಗ್ತೀರಾ, ಬ್ಲಾಸ್ಟ್ ಮಾಡ್ತೀರಾ, ಇಲ್ಲ ಟ್ರ್ಯಾಕಿಗೆ ಎತ್ಕೊಂಡು ಹೋಗಿ ಫುಲ್ ಬೂಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ದಿಸ್ ಈಸ್ ದ ಬೈಕ್ ದಟ್ ಯು ಶುಡ್ ಹ್ಯಾವ್. ಏಕೆ ಅಂತಂದರೆ, ಇವಾಗ ನೀವು ಹೈವೇ ರೈಡ್ಗೆ ಹೋದ್ರೂ ಸಿಟಿಲೇ ಇದ್ರೂ ಯೂಶ್ವಲಿ ಹೋಗುವಾಗ ಅರ್ಲಿ ಮಾರ್ನಿಂಗ್ ಹೊರಟೋಗ್ಬಿಡ್ತೀರ. ನೀವು ಬರಬೇಕಿದ್ರೆ ಒಂದು ಸ್ವಲ್ಪ ಟೈಮ್ ಅಷ್ಟೇ ನೀವು ಮ್ಯಾನೇಜ್ ಮಾಡಬೇಕಾಗ್ಬೋದು. ಇನ್ ದಟ್ ಕೇಸ್ ದಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಅನದರ್ ಥಿಂಗ್ ದಟ್ ಪಾಯಿಂಟ್ ಆಫ್ ಕನ್ಸರ್ನ್ ನನಗೆ ಏನು ಅನಿಸ್ತು ಅಂತಂದರೆ, ಕಂಪೇರ್ಡ್ ಟು BMW ಆರ್ ಕವಾಸಾಕಿ ಈ ಥರ ಇನ್ಲೈನ್ ಕನ್ವೆನ್ಷನಲ್ಗೆ ನೀವು ಕಂಪೇರ್ ಮಾಡ್ತೀರಾ ಅಂದರೆ, ಇದರಲ್ಲಿ ಸ್ವಲ್ಪ ಬೈಕ್ದು ರಿಲಯಬಿಲಿಟಿ ಬಗ್ಗೆ ಕೂಡ ನಿಮಗೆ ಕನ್ಸರ್ನ್ ಇರಬೇಕು ಅಂತ ಹೇಳಿ ನನಗನ್ಸುತ್ತೆ. ದಿಸ್ ಈಸ್ ನಾಟ್ ಆ್ಯಸ್ ರಿಲಯಬಲ್ ಆ್ಯಸ್ ಯುವರ್ ಇನ್ಲೈನ್ ಕೌಂಟರ್ ಪಾರ್ಟ್ಸ್, ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ ನಿಮಗೆ. ಹಂಗನ್ಬಿಟ್ಟು ಗಾಡಿ ತೊಗೊಂಡ ತಕ್ಷಣ ಪ್ರಾಬ್ಲಮ್ಸ್ ಬರುತ್ತೆ ಅದು ಇದು ಆ ಥರ ಹೇಳ್ತಾ ಇಲ್ಲ. ಬಿಕಾಸ್ ದಿಸ್ ಇಸ್ ಎ 2023 ವೇರಿಯಂಟ್ಸ್, ಮೋಸ್ಟ್ ಆಫ್ ದ ಇಶ್ಯೂಸ್ ಅವ್ರು ಆಲ್ರೆಡಿ ಸಾಲ್ವ್ ಮಾಡಿರ್ತಾರೆ. ಬಟ್ ಮುಂಚೆ ಎಲ್ಲ ಹೇಗಾಗ್ತಿತ್ತು ಅಂತ ಹೇಳಿದ್ರೆ ಫ್ಯಾನ್ ಫೇಲ್ಯೂರ್ ಇರ್ಬೋದು, ಆ ಥರ ಈ ಥರ ಸುಮಾರು ಪ್ರಾಬ್ಲಮ್ಸ್ ಬಂದಿರೋದು ಇದೆ, ನಾನೇ ಕೇಳಿದ್ದೀನಿ ಫ್ರೆಂಡ್ಸ್ ಹತ್ರ. ಸೊ ಅದು ಒಂದು ರಿಲಯಬಿಲಿಟಿ ಕನ್ಸರ್ನು, ಇಲ್ಲ ನಿಮಗೆ ಸರ್ವಿಸ್ ಕಾಸ್ಟು, ಇವೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ಥ್ರಾಟಲ್ಲೂ ಅಷ್ಟೇ, ನಾವಿವಾಗ ಸದ್ಯಕ್ಕೆ ಮೀಡಿಯಮ್ ಮೋಡಲ್ಲಿದ್ದೀವಿ, ನಾವು ಬೇರೆ ಏನು ಟ್ರೈ ಮಾಡ್ತಾ ಇಲ್ಲ. ಇದರಲ್ಲಂತೂ ತುಂಬ ಚಾಪಿ ಅಂತೆಲ್ಲ ಏನು ಅನಿಸಲ್ಲ. ಥ್ರಾಟಲ್ ಸಖತ್ ಸ್ಮೂತಾಗಿದೆ, ರೆಸ್ಪಾನ್ಸಿವ್ ಆಗಿದೆ.
ನೀವು ಆರಾಮಾಗಿ ಓಡಿಸ್ಬೋದು. ಮೈಲೇಜು ಇದ್ರದ್ದು ನೀವು ಒಂದು 8-10 ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಗಾಡಿಗಳನ್ನ ತೊಗೊಳ್ಳೋರು ಮೈಲೇಜ್ ಬಗ್ಗೆ ಕನ್ಸರ್ನು ಇರಲ್ಲ. ಇನ್ನು ವಿಂಗ್ಲೆಟ್ಸ್ ಏನು ಕೊಟ್ಟಿದ್ದಾರಲ್ಲ, ಇದು ನಿಮಗೆ 300 kmph ಅಲ್ಲಿ ಫ್ರಂಟಲ್ಲಿ 30 kgs ಎಕ್ಸ್ಟ್ರಾ ಡೌನ್ ಫೋರ್ಸ್ ಆ್ಯಡ್ ಮಾಡುತ್ತೆ. ಸೊ ಗಾಡಿ ಸ್ಟೇಬಲ್ ಆಗಿರುತ್ತೆ ಅಟ್ ಹೈ ಸ್ಪೀಡ್ಸ್. ಇನ್ನು ಕಾರ್ನರಿಂಗಲ್ಲೂ ಅಷ್ಟೇ ಗಾಡಿ ಸಖತ್ ಸ್ಟೇಬಲ್ ಆಗಿದೆ, ಡೈರೆಕ್ಷನ್ ಸಖತ್ತಾಗಿ ತೊಗೊಳುತ್ತೆ. ಇನ್ನು ಆಚೆ ಈಚೆ ಫ್ಲಿಕ್ ಮಾಡೋದಕ್ಕೂ ಅಷ್ಟೇ ಸಖತ್ತಾಗಿದೆ. ಸೊ ಅನದರ್ ಕನ್ಸರ್ನ್ ಅಂತಂದರೆ ಗಾಡಿಯಲ್ಲಿ ವೈಬ್ರೇಷನ್ಸ್ ಇದೆ, ಎಸ್ಪೆಷಲಿ ವೆನ್ ಯು ಆರ್ ಇನ್ ಲೋವರ್ ಗೇರ್ಸ್. ಆಮೇಲೆ ಸ್ಲೋ ಸ್ಪೀಡ್ಸಲ್ಲಿ ಇದ್ದಾಗ ಗಾಡಿಯಲ್ಲಿ ತುಂಬಾ ವೈಬ್ರೇಷನ್ಸ್ ಇದೆ, ಹೀಟಿಂಗ್ ಇಶ್ಯೂಸ್, ವೈಬ್ರೇಷನ್ಸ್ ಇದೆಲ್ಲ ಕಾಮನು. ಬಟ್ ದಿಸ್ ಬೈಕ್ ನೀವು ತೊಗೊಂಡ್ರೆ ಅವೆಲ್ಲ ಯೋಚನೆ ಮಾಡಬಾರ್ದು. ಈ ಬೈಕ್ ಏನಕ್ಕೆ ಮಾಡಿದ್ದಾರೆ ಅದಕ್ಕೆ ಎತ್ಕೊಬೇಕು, ಅದಕ್ಕೆ ಯೂಸ್ ಮಾಡ್ಕೊಬೇಕು. ಸೊ ಇದು ನಿಮಗೆ ಸ್ಟಾಕಲ್ಲೇ ಇಷ್ಟು ಪವರ್ ಬರುತ್ತೆ, 215 ಹಾರ್ಸ್ ಪವರ್ ಅಂತ ಹೇಳಿದ್ರೆ. ನೀವು ಇದನ್ನು ಟ್ಯೂನ್ ಮಾಡಿದ್ರೆ ಪ್ರಾಪರ್ ಫುಲ್ ಸಿಸ್ಟಮ್ ಆ್ಯಕ್ರಾ ಎಕ್ಸಾಸ್ಟ್ ಆಗ್ತಿದ್ರೆ 230+ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡಿದೆ ನಿಮಗೆ. ಇದೇ ಬೇಜಾನು, ಇನ್ನು ಅಷ್ಟು ಬಂದುಬಿಟ್ರಂತೂ ಕೇಳೋದೇ ಬೇಡ, ಆರಾಮಾಗಿ ಹೊಡಿತಾ ಇರ್ಬೋದು. ಆದರೆ ಏನಂದರೆ ಟು ಕೀಪ್ ಯು ಇನ್ ಚೆಕ್, ಇದ್ರದ್ದು ಬ್ರೇಕಿಂಗ್ ಕೂಡ ಅಷ್ಟೇ ಇದೆ. ದ ಬ್ರೇಂಬೋ ಡಸ್ ಇಟ್ಸ್ ಜಾಬ್ ರಿಯಲಿ ವೆಲ್ ವಿತ್ ಡುಕ್ಯಾಟಿ. ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಬ್ಲಾಸ್ಟ್ ಮಾಡ್ತಾ ಇರ್ತೀರ, ಬ್ರೇಕ್ ಮಾಡಬೇಕಂತ ಹೇಳಿದ್ರೆ ಇಟ್ ವಿಲ್ ಸೇವ್ ಯುವರ್ ಆಸ್. ಲಿಟ್ರಲಿ ನೀವು ಎನಿ ಪಾಯಿಂಟ್ ಆಫ್ ಟೈಮ್ ಕಾನ್ಫಿಡೆನ್ಸಲ್ಲಿ ಬ್ರೇಕ್ ಮಾಡ್ಬೋದು, ಸಖತ್ ಚೆನ್ನಾಗಿ ಗಾಡಿ ಕಂಟ್ರೋಲ್ ಆಗುತ್ತೆ. ಟು ಆ್ಯಡ್ ಆನ್ ಟು ದ್ಯಾಟ್ ಬಾಷ್ ಕಾರ್ನರಿಂಗ್ ABS ಕೂಡ ಬರುತ್ತೆ ಇದರಲ್ಲಿ. ಫ್ರಂಟು 330 mm ಡ್ಯುಯಲ್ ಡಿಸ್ಕು, ಹಿಂದೆದು 245 mm ಡಿಸ್ಕ್ ಬರುತ್ತೆ. ಸೊ ನಾವು ಮೋಸ್ಟ್ ಆಫ್ ದ ಟೈಮ್ ರಿಲೇ ಆಗೋದೆ ಫ್ರಂಟ್ ಮೇಲೆ ಬ್ರೇಕ್ಸು. ಸೊ ಎನಿ ಟೈಮ್ ಯು ಸ್ಕ್ವೀಸ್ ಇಟ್ ವಿಲ್ ಸ್ಟಾಪ್. ಇನ್ನು ಇದರಲ್ಲಿರೋ ಪವರ್ ಮೋಡ್ಸ್ನ ತಿಳ್ಕೊಳ್ಳೋಣ. ಒಟ್ಟು 4 ಪವರ್ ಮೋಡ್ಸ್ ಬರುತ್ತೆ. ಫುಲ್ಲು, ಹೈ, ಮೀಡಿಯಮು ಮತ್ತು ಲೋ ಪವರ್ ಮೋಡು. ಫುಲ್ ಅಂತಂದರೆ ನಿಮಗೆ ಫಸ್ಟ್ ಗೇರ್ ಅಷ್ಟೇ ಎಲೆಕ್ಟ್ರಾನಿಕ್ ಇಂಟರ್ವೆನ್ಷನ್ ಇರುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಹೈಯಲ್ಲಿ ಮತ್ತು ಮೀಡಿಯಮಲ್ಲಿ ಆ್ಯಾವ್ರೇಜ್ ಆಗಿರುತ್ತೆ, ಎಷ್ಟು ಬೇಕಷ್ಟು ಅಷ್ಟೇ. ಲೋ ಅಲ್ಲಿ ನಿಮಗೆ 150 ಹಾರ್ಸ್ ಪವರ್ ಅಷ್ಟೇ ಪ್ರೊಡ್ಯೂಸ್ ಮಾಡೋದಿದು. ಸೊ ಸೇಫ್ ರೈಡಿಂಗ್ ಬೇಕಂತಂದರೆ ಲೋ ಪವರ್ ಮೋಡು ಯೂಸ್ ಮಾಡ್ಬೋದು. ಇಲ್ಲ ಫಸ್ಟ್ ಟೈಮ್ ಏನಾರು ಕೊಡ್ತಿರ್ತೀರ, ಟ್ರೈ ಮಾಡ್ತೀರ ಅಂತಂದಾಗ ಲೋ ಪವರ್ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಒಟ್ಟು 4 ರೈಡಿಂಗ್ ಮೋಡ್ಸ್ ಬರುತ್ತೆ. ಸ್ಟ್ರೀಟು, ಸ್ಪೋರ್ಟು, ಜೊತೆಗೆ ರೇಸ್ 1 ಮತ್ತು ರೇಸ್ 2. ರೇಸ್ 1, ರೇಸ್ 2 ನಿಮಗೆ ಟ್ರ್ಯಾಕ್ ಸ್ಪೆಸಿಫಿಕ್ಕು. ಈಗ ಮತ್ತೆ ಸ್ಪೋರ್ಟ್ಸ್ ಇಲ್ಲ ಸ್ಟ್ರೀಟ್ ಮೋಡಲ್ಲಿ ನಿಮಗೆ ಸ್ಪೋರ್ಟ್ಸ್ ಮೋಡಲ್ಲಿ ಇದ್ದೀವಿ ನಾವು ಈಗ ಫಾರ್ ಎಕ್ಸಾಂಪಲ್. ಇದರಲ್ಲಿ ನಿಮಗೆ ಮೀಡಿಯಮಲ್ಲಿ ಸೆಟ್ ಆಗಿದೆ ನಮ್ಮದು ಇಂಜಿನ್ ಪವರು. ಇದನ್ನು ನಾವು ಹೈ ಸೆಟ್ ಮಾಡ್ಕೊಬೋದು, ಈ ಥರ ಕಾನ್ಫಿಗರೇಷನ್ ಕೂಡ ಮಾಡ್ಕೊಬೋದು. ಸ್ಟ್ರೀಟ್ ಮೋಡ್ಗೆ ಹೋಯ್ತು ಅಂದರೆ ನಿಮ್ಗೆ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಇರೋದ್ರಿಂದ ಇನ್ನೂ ಪ್ಲಷಿಯರ್ ಆಗಿರುತ್ತೆ ರೈಡ್, ಅಂದರೆ ಇನ್ನೂ ಸ್ಮೂತ್ ಆಗಿರುತ್ತೆ ಆದಷ್ಟು. ಸೊ ಇವೆಲ್ಲದು ಅಡ್ಜಸ್ಟ್ಮೆಂಟ್ಸು ಇಂಟರ್ನಲ್ಲಿ ಆಗುತ್ತೆ ನಮ್ಮ ರೈಡಿಂಗ್ ಮೋಡ್ಸ್ ಮೇಲೆ. ಏನಪ್ಪ ಅಂತಂದರೆ ಇನ್ಸ್ಟೆಂಟ್ ಪವರ್, ಇನ್ಸ್ಟೆಂಟ್ ಟಾರ್ಕ್, ಆ V4 ಕ್ಯಾರೆಕ್ಟರ್ ಏನಿದೆ ಅದು ನಿಮಗೆ ಸಖತ್ತಾಗಿ ಫೀಲ್ ಆಗುತ್ತೆ. ಏನು ಮೇನ್ ಅಡ್ವಾಂಟೇಜ್ ಅಂತಂದರೆ ನಿಮಗೆ ಇದರಲ್ಲಿ ಹೈಯರ್ ರೇವ್ಸ್ನ ರೀಚ್ ಮಾಡ್ಬೋದು. ನೀವು ಆಲ್ಮೋಸ್ಟ್ ನೋಡ್ತಿರೋಂಗೆ 15,500 ಹತ್ರ ಇದೆ RPM ರೆಡ್ ಲೈನ್ ಆಗೋದು. ಏನಕ್ಕಪ್ಪ ಇದು ಈ ಥರ ಅಂತ ಹೇಳಿದ್ರೆ ಇದರಲ್ಲಿ ಡೆಸ್ಮೋಡ್ರಾಮಿಕ್ ವಾಲ್ವ್ಸ್ ಯೂಸ್ ಮಾಡ್ತಾರೆ. ಡುಕ್ಯಾಟಿ ಅವ್ರು ಮೇನ್ಲಿ ಡೆಸ್ಮೋಡ್ರಾಮಿಕ್ ವಾಲ್ವ್ಸ್ ಯೂಸ್ ಮಾಡೋದ್ರಿಂದನೇ ಫೇಮಸ್ಸು. ಸೊ ನಾರ್ಮಲಿ ಬೇರೆ ಬೈಕ್ಸಲ್ಲಿ ವಾಲ್ವ್ ಕ್ಲಿಯರೆನ್ಸು ಚೆಕ್ ಏನಿರುತ್ತೆ ಅದಕ್ಕಿಂತ ಇದರಲ್ಲಿ ಬೇಗ ಇರುತ್ತೆ. ಸರ್ವಿಸ್ ಇಂಟರ್ವೆಲ್ ಬಂದು ಡುಕ್ಯಾಟಿ ಅವ್ರದ್ದು 12,000 ಕಿಲೋಮೀಟರ್ಸ್ ಒನ್ಸು. ಸೊ 12,000 ಆದಮೇಲೆ ನೆಕ್ಸ್ಟ್ 12,000ಗೆ 24,000 ಆಗುತ್ತೆ. 24,000ಗೆ ಒನ್ಸು ಇವರು ಡೆಸ್ಮೋಡ್ರಾಮಿಕ್ ವಾಲ್ ಕ್ಲಿಯರೆನ್ಸ್ ಚೆಕ್ ಮಾಡ್ತಾರೆ. ತುಂಬ ಜನದ ಕನ್ಸರ್ನ್ ಏನಿರುತ್ತೆ ಅಂದರೆ ಈ ವಾಲ್ ಕ್ಲಿಯರೆನ್ಸ್ ಚೆಕ್ಕು ತುಂಬ ಜಾಸ್ತಿ ಕಾಸ್ಟ್ ಬೀಳ್ಬೋದು ಇವ್ರ ಕೈಗೆ ಅಂತ ಹೇಳಿ ಅನಿಸುತ್ತೆ. ಬಿಕಾಸ್ ಇದು ಕಾಂಪ್ಲಿಕೇಟೆಡು. ಏನಕ್ಕೆ ಅಂತಂದರೆ ಇದ್ರದ್ದು
ಆ್ಯಕ್ಚುಲಿ ಏನು ಮೆಕ್ಯಾನಿಸಮ್ ಇದೆ ಅಲ್ಲ, ಅದು ಕಂಪೇರಿಟಿವ್ಲಿ ಬೇರೆ ಬೈಕ್ಸಿಗೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಕಾಂಪ್ಲಿಕೇಶನ್ ಅದಕ್ಕೆ ಟೆಕ್ನಿಕಲಿ. ಆದ್ರೂ ಏನಂತ ಹೇಳಿದ್ರೆ ಇದ್ರದ್ದು ಅಡ್ವಾಂಟೇಜಸ್ ಕೂಡ ಇದೆ. ಏನಂತಂದರೆ ನೀವು ಇವಾಗ ನಮ್ಮ ನಾರ್ಮಲ್ ಬೈಕ್ಸಲ್ಲಿ ಹೆಂಗಿರುತ್ತೆ, ಮೇಲ್ಗಡೆ ಕ್ಯಾಮ್ ಶಾಫ್ಟ್ ಇರುತ್ತೆ, ಅದ್ರ ಕೆಳಗಡೆ ಶಿನ್ಸ್ ಇರುತ್ತೆ, ಅದ್ರ ಕೆಳಗಡೆ ವಾಲ್ಸ್ ಬರುತ್ತೆ, ಇನ್ಲೆಟ್ ಟು ಏರು ಮತ್ತು ಫ್ಯೂಯಲ್ ಯಾವಾಗ ಬರುತ್ತೆ ಆವಾಗ ವಾಲ್ಸ್ ಓಪನ್ ಆಗುತ್ತೆ. ಒಳಗಡೆ ಕಂಬಷನ್ ಒಂದ್ಸಲ ಆದ ತಕ್ಷಣ ಏನಾಗುತ್ತೆ, ಔಟ್ಲೆಟ್ ವಾಲ್ಸ್ ಓಪನ್ ಆಗುತ್ತೆ, ಆವಾಗ ಅದ್ರದ್ದು ಗ್ಯಾಸು ಆಚೆ ಕಡೆ ಹೋಗುತ್ತೆ. ಇವಾಗ ಏನಂತ ಹೇಳಿದ್ರೆ ಇದರಲ್ಲಿ ಕ್ಲೋಸ್ ಆಗೋದಕ್ಕೆ ವಾಲ್ಸು ಸ್ಪ್ರಿಂಗ್ಸ್ ಇರುತ್ತೆ. ಆ ಸ್ಪ್ರಿಂಗ್ಸು ಆ್ಯಕ್ಚುಲಿ ವರ್ಕ್ ಮಾಡೋದು ನಾರ್ಮಲ್ ಬೈಕ್ಸಲ್ಲಿ. ಇದರಲ್ಲಿ ಏನಂತಂದರೆ ನಿಮಗೆ ಓಪನ್ ಮಾಡೋದಕ್ಕೂ ಕ್ಯಾಮೆ ಯೂಸ್ ಆಗುತ್ತೆ, ಕ್ಲೋಸ್ ಮಾಡೋದಕ್ಕೂ ಕ್ಯಾಮೆ ಯೂಸ್ ಆಗುತ್ತೆ. ಹಾಗಾಗಿ ಆ ಸ್ಪ್ರಿಂಗ್ಸ್ ಇರೋದಿಲ್ಲ. ಅಡ್ವಾಂಟೇಜ್ ಏನಂತಂದರೆ ಸ್ಪ್ರಿಂಗ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಪ್ರಿಂಗ್ ಫೇಲ್ಯೂರ್ಸು ಈ ಥರದ್ದೆಲ್ಲ ಇರೋದಿಲ್ಲ, ರೇವ್ಸ್ ಇನ್ನೂ ಜಾಸ್ತಿ ಹೋಗ್ಬೋದು. ಬಟ್ ಇದರಲ್ಲಿ ಆವಾಗ ಶಿಮ್ಸು ಜಾಸ್ತಿ ಆ್ಯಡ್ ಆಗುತ್ತೆ. ಈ ಥರ ಎಲ್ಲ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಸ್ವಲ್ಪ ಸರ್ವಿಸ್ ಕಾಸ್ಟು ಅವೆಲ್ಲ ಜಾಸ್ತಿ ಬರ್ಬೋದು. ಸೊ ಫೈನಲ್ ಆಗಿ ನಿಮಗೆ ಓವರ್ ಆಲ್ ವರ್ಡಿಕ್ ಕೊಡಬೇಕಂತ ಹೇಳಿದ್ರೆ ಬಿಟ್ವೀನ್ ಡುಕ್ಯಾಟಿ ಪ್ಯಾನಿಗಲ್ V4 ಆರ್ 10R ಆರ್ S1000R ಈ ಥರದ್ರಲ್ಲಿ ನಿಮಗೆ ಮೇಯ್ನ್ ಏನಂತಂದರೆ ಪ್ರೈಸ್ ಪಾಯಿಂಟ್ ಆಫ್ ಕನ್ಸರ್ನ್ ಇವೆಲ್ಲ ಇಟ್ಕೊಳ್ತೀರಾ ಅಂದರೆ 10R ಇಸ್ ದ ಬೆಸ್ಟ್. ಪ್ರೈಸ್ ಕನ್ಸರ್ನ್ ಇಲ್ಲ, ಇದೆರಡರಲ್ಲೂ ನಮಗೆ ಬೆಸ್ಟ್ ಬೇಕು S1K ಇಲ್ಲ V4ಅಲ್ಲಿ ಇದರಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಪ್ರೋಸ್ ಆ್ಯಂಡ್ ಕಾನ್ಸ್. ನೀವು ಫಸ್ಟಿಂದ ನಿಮ್ಮ ಮೈಂಡಲ್ಲಿ ಏನನ್ನು ಜಾಸ್ತಿ ತಲೆಯಲ್ಲಿ ಇಟ್ಕೊಂಡು ನೋಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಒಂದಲ್ಲ ಒಂದು ವಿಚಾರ ನಾವು ಕಾಂಪ್ರಮೈಸ್ ಆಗಲೇಬೇಕು. ಸೊ ಇನ್ ಕೇಸ್ ದಟ್ ಯು ವಾಂಟ್ ಫುಲ್ ಪವರ್, ರಾ ಪವರ್, ನಿಮಗೆ ಆ ಫೀಲಿಂಗ್ ಬೇಕು, ಆ ಅಗ್ರೆಸಿವ್ ರೈಡಿಂಗ್ ಬೇಕು ಅನ್ನೋದಷ್ಟೇ ಕನ್ಸರ್ನ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ದ ಡುಕ್ಯಾಟಿ. ಡೋಂಟ್ ಥಿಂಕ್ ಆಫ್ ಎನಿಥಿಂಗ್ ಎಲ್ಸ್. ಕಾಸ್ಟ್ ಇರ್ಬೋದು, ರಿಲಯಬಿಲಿಟಿ ಇರ್ಬೋದು, ಹೀಟಿಂಗ್ ಇಶ್ಯೂಸ್ ಆಗ್ಬೋದು, ಇವೇನು ತಲೆಯಲ್ಲಿ ಇಟ್ಕೊಂಬಾರ್ದು ನೀವು. ಇಲ್ಲ, ನನಗೆ ಸ್ವಲ್ಪ ಕಂಫರ್ಟ್ ಇರಬೇಕು, ಪವರು ಇರಬೇಕು, ಎಲ್ಲದೂ ನನಗೆ ಆ್ಯಾವ್ರೇಜಲ್ಲಿ ಸೇರಿ ಒಂದೊಳ್ಳೆ ಪ್ಯಾಕೇಜ್ ಬೇಕು ಅನ್ನೋ ಥರ ಇದೆ ಅಂತಂದರೆ ದೆನ್ ಯು ಕ್ಯಾನ್ ಲುಕ್ ಇನ್ ಟು ದಟ್ S1000R. ಸೊ ಅಷ್ಟೇ ಸ್ನೇಹಿತರೆ. ಐ ನೋ ಲೈಕ್ ನಾನು ರೈಡ್ ಮಾಡ್ತಾ ಇದ್ದಿದ್ದು ಆಡಿಯೋ ಚೆನ್ನಾಗಿ ಬಂದಿದ್ರೆ ಇನ್ನೂ ನ್ಯಾಚುರಲ್ ಆಗಿರೋದು, ಇನ್ನೂ ಚೆನ್ನಾಗಿ ಎಕ್ಸಾಕ್ಟ್ ನಾನು ಏನು ಫೀಲ್ ಆಗ್ತಾ ಇದ್ದೆ ಆ ಟೈಮಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದು ನಿಮಗೆ ಗೊತ್ತಾಗೋದು. ಬಟ್ ಅನ್ಫಾರ್ಚುನೇಟ್ಲಿ ಕೆಲವುದು ನಮ್ಮ ಕೈಯಲ್ಲಿರೋದಿಲ್ಲ. ಎನಿವೆ ಐ ಹೋಪ್ ನೀವೆಲ್ಲ ಈ ರೈಡ್ನ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನು ಅನ್ನಿಸ್ತು ಈ ಗಾಡಿ ಬಗ್ಗೆ? ಡುಕ್ಯಾಟಿ ಫ್ಯಾನ್ಸ್ ಯಾರು ಇದ್ದೀರಾ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಮಗೊಂದು ಸಪೋರ್ಟ್ ಮಾಡೋದಕ್ಕೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು, ಇಲ್ಲ ನಿಮ್ಮ ಸ್ಟೋರಿಯಲ್ಲಿ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ವಿಶಿಂಗ್ ಯು ಆಲ್ ಎ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒನ್ಸ್ ಅಗೈನ್. ಸೊ ನೀವು ಕೂಡ ಅಷ್ಟೇ ನಿಮ್ಮ ಲೈಫಲ್ಲಿ ಎಂಜಾಯ್ ದ ಫ್ರೀಡಮ್ ಆಫ್ ರೈಡಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.